ಕಲ್ತಿದ್ರಿ ಈಗ tense forms. How to change the tense forms. How they are changing tense forms and what are the number of tenses. ಎಷ್ಟು number tenses ಇದೆ ಅಂತ ಕಲ್ತಿದ್ದೀವಿ ನಾವಲ್ವಾ. How many types of sentences are there? 3. Essentially, mainly we have 3 types of sentence and each is divided into 4 types. Each is divided into 4 types. So 3 into 4, 3 4 are 12. There are 12 types of tenses. How many types of sentence? 12 types of tenses we have learned. Now kaltidhi. Haudalva? So adರಲ್ಲಿ first one ಯಾವುದು? Simple present tense. Simple past tense. Simple future tense. Simple future tense. Next one? Present continuous tense. Past continuous tense. Future continuous tense. Next, perfectly. Present perfect tense. Past perfect tense. Future perfect tense. Next one. Present perfect continuous tense. Past perfect continuous tense. Future perfect continuous tense. So these are the 12 types of tenses. 12 ರೀತಿಯ tenses. So ಇದು ಎಲ್ಲಾ ಗ್ರಾಮರ್ಗೂ ಏನಪ್ಪಾ ಅಂದ್ರೆ ಬೇಸ್. So depending on this ಇದರ ಆಧಾರದ ಮೇಲೆ today's class we have learned. ಇವತ್ತು ನಾವು ಕಲಿಯೋಣ ಏನಪ್ಪಾ ಅಂತ ಹೇಳಿದ್ರೆ the importance of verb ಏನಂತ ಗೊತ್ತಾಗಿದೆ ನಿಮಗೆ ಅಲ್ವಾ. So object will remain same, subject will be the same in all the sentences. ಎಲ್ಲಾ ಸೆಂಟೆನ್ಸ್ ಅಲ್ಲಿ ಏನಿದೆ object ಸೇಮ್ ಇದೆ, subject ಸೇಮ್ ಇದೆ. ಏನಿದೆ subject? he. ಏನಿದೆ subject? he. object ಏನಿದೆ? a movie. a movie. ಯಾವ್ದಿದೆ? a movie. So what is changed? ಏನಲ್ಲಿ ಬದಲಾವಣೆ ಆಗಿರೋದು? verb. verb. ಏನ್ ಚೇಂಜ್ ಆಗಿದೆ? verb. ಸ್ಟ್ರಕ್ಚರ್ ಏನಾಗಿದೆ? ಚೇಂಜ್ ಆಗಿದೆ. ಸೊ ವರ್ಬ್ ಗೆ ನಾವು we are adding have form helping verbs, be form helping verbs ಅನ್ನ and verb ಅನ್ನ ಏನಾಗಿದೆ? verb ಫಾರ್ಮ್ ಏನಾಗಿದೆ? ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಏನಾಗಿದೆ? verb it changed. ಅದು ಏನಾಗ್ತಾ ಹೋಗ್ತಾ ಇದೆ? Change. ಆಗ್ತಾ ಇರೋದನ್ನ ಗಮನಿಸಿದೀವಿ. ಸೊ it tells us something about the subject. ಆ verb ಏನ್ ಮಾಡುತ್ತೆ ಅಂತ ಹೇಳಿದ್ರೆ it tells us about the subject. subject ಬಗ್ಗೆ ಮಾಡುತ್ತೆ. ಸೊ ಏನ್ ಮಾಡ್ತಾ ಇದ್ದಾನೆ? it expresses the an action. ಅಲ್ಲಿ action ಅನ್ನ ಅಥವಾ ಆ ಪೊಸಿಷನ್ ಏನು ಪೊಸಿಷನ್ ಇದೆ ಅನ್ನೋದನ್ನ ಅಥವಾ ಸ್ಟೇಟ್ ಆಫ್ ಬೀಯಿಂಗ್ ಏನು ಸ್ಟೇಟ್ ಇದೆ ಅನ್ನೋದನ್ನ. ಈಗ ಒಂದು ಸೆಂಟೆನ್ಸ್ ಕೊಡುವ ಏನಪ್ಪಾ ಅಂತ ಹೇಳಿದ್ರೆ ಗೋಪಾಲ್ ಹೆಲ್ಪ್ಡ್ ದ ಬ್ಲೈಂಡ್ ಮ್ಯಾನ್. ಒಂದು ಸೆಂಟೆನ್ಸ್ ಹಂಗೆ ನೀವು ನೋಟ್ ಮಾಡ್ಕೊಳ್ಳಿ. ಗೋಪಾಲ್ ಹೆಲ್ಪ್ಡ್ ದ ಬ್ಲೈಂಡ್ ಮ್ಯಾನ್. ಗೋಪಾಲ್ ಹೆಲ್ಪ್ಡ್ ದ ಬ್ಲೈಂಡ್ ಮ್ಯಾನ್. ಸೊ ಇನ್ ವಾಟ್ ಟೆನ್ಸ್ ಇಟ್ ಈಸ್? ಯಾವ ಟೆನ್ಸ್ ಅಲ್ಲಿ ಇದೆ? ಗೋಪಾಲ್ ಹೆಲ್ಪ್ಡ್ ದ ಬ್ಲೈಂಡ್ ಮ್ಯಾನ್. ಯಾವ ಟೆನ್ಸ್ ಫಾರ್ಮ್ ಅಲ್ಲಿ ಇದೆ? ಹೆಲ್ಪ್. ಈಗ ಆಲ್ರೆಡಿ ಹೆಲ್ಪ್ ಮಾಡ್ಬಿಟ್ಟಿದ್ದಾನೆ ಅನ್ನೋದನ್ನ ನಮಗೆ ಏನ್ ಮಾಡ್ತಾ ಇದೆ? ತೋರಿಸ್ತಾ ಇದೆ. ಸೊ ವರ್ಬ್ ಟೇಕ್ಸ್ ಒನ್ ಆರ್ ಟೂ ಆಬ್ಜೆಕ್ಟ್ಸ್ ಅಥವಾ ಇಂತಹ ಸಂದರ್ಭದಲ್ಲಿ ಏನ್ ಮಾಡುತ್ತೆ? ಒಂದು ಅಥವಾ ಎರಡು ಆಬ್ಜೆಕ್ಟ್ ಅನ್ನ ತೆಗೆದುಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನ ನಾವು ಏನಂತ ಚೇಂಜ್ ಮಾಡಬಹುದು? ಪ್ಯಾಸಿವ್ ಫಾರ್ಮ್ ಅಲ್ಲಿ ಅಂದ್ರೆ ಆಕ್ಟಿವ್ ಅಲ್ಲಿ ಇದೆ. ಗೋಪಾಲ್ ಹೆಲ್ಪ್ಡ್ ದ ಸಬ್ಜೆಕ್ಟ್. ಸೊ ಯಾರಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ? ಗೋಪಾಲ್. ಗೋಪಾಲ್ಗೆ. ಗೋಪಾಲ್ ವಾಟ್ ಹಿ ಡು? ಏನ್ ಮಾಡ್ದವನು? ಹೆಲ್ಪ್ಡ್. ಟು ಹೂಮ್ ಹಿ ಹೆಲ್ಪ್ಡ್? ಬ್ಲೈಂಡ್ ಮ್ಯಾನ್ ಗೆ ಹೆಲ್ಪ್ ಮಾಡ್ತಾನೆ. ಗೋಪಾಲ್ ಹೆಲ್ಪ್ಡ್ ದ ಬ್ಲೈಂಡ್ ಮ್ಯಾನ್. ವಿ ಗಿವ್ ಇಂಪಾರ್ಟೆನ್ಸ್ ಟು ದ ಸಬ್ಜೆಕ್ಟ್. ಸಬ್ಜೆಕ್ಟ್ ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಸೊ ಆಬ್ಜೆಕ್ಟ್ ಗೆ ಇಂಪಾರ್ಟೆನ್ಸ್ ಕೊಟ್ರೆ ದಟ್ ಇಸ್ ಕಾಲ್ಡ್ ಆಸ್ ಪ್ಯಾಸಿವ್ ಫಾರ್ಮ್. ಅದನ್ನ ಏನಂತ ಹೇಳ್ತೀವಿ? Passive form. ಕನ್ನಡದಲ್ಲಿ ನೀವು ಕರ್ತೃ ಕರ್ಮಣಿ ಪ್ರಯೋಗ ಅಂತ ನೋಡ್ತೀರಿ. ರಾಮ ಹಣ್ಣನ್ನು ತಿಂದನು. ಅದನ್ನೇ ಕರ್ಮಣಿ ಪ್ರಯೋಗ ಮಾಡಿ ಹಣ್ಣು ರಾಮನಿಂದ ತಿನ್ನಲ್ಪಟ್ಟಿತು ಅಂತ ಹೇಗೆ ನೀವು ಅಲ್ಲಿ ಕರ್ಮಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರೋ ಹಾಗೇನೆ ಈಗ ನಾವು ಕೂಡ ಇದನ್ನ ಚೇಂಜ್ ಮಾಡ್ತೀವಿ. ಯಾವ ರೀತಿ? ಕರ್ತೃಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ಸಬ್ಜೆಕ್ಟ್ ಗೆ. ಈಗ ಆಬ್ಜೆಕ್ಟ್. ಆಬ್ಜೆಕ್ಟ್ ಮೀನ್ಸ್ ಕರ್ಮ ಪದ. ಆ ಕರ್ಮ ಪದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಾಗ ಇದು ಏನಾಗುತ್ತೆ? ಸಬ್ಜೆಕ್ಟ್ ಪ್ಲೇಸ್ ಬರುತ್ತೆ. ಏನಾಗುತ್ತೆ ಅದು? Subject place. the blind man. The Blind man. ಇಲ್ಲಿ ಹೆಲ್ಪ್ಡ್ ಅಂತ ಇದೆ. ಜಸ್ಟ್ ಹೆಲ್ಪ್ಡ್ ಅಂತ ಹಾಕಲ್ಲ. ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ we use the 10 helping verbs. helping verbs ಅನ್ನು ಯೂಸ್ ಮಾಡ್ತೀವಿ.
ಇರುತ್ತೆ. ಅದರ ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಅದರ ನೆಕ್ಸ್ಟ್ ವರ್ಬ್ ಇಂದು ಪಾಸ್ಟ್ ಪಾರ್ಟಿಸಿಪಲ್ ಬರುತ್ತೆ. ಅದರ ನೆಕ್ಸ್ಟ್ ನಾವು ಕಂಜಂಕ್ಷನ್ ಬೈ ಅನ್ನೋದನ್ನ ಆಡ್ ಮಾಡ್ತೀವಿ. ಯಾವುದನ್ನ ಆಡ್ ಮಾಡ್ತೀವಿ? By. ಕಂಜಂಕ್ಷನ್ ಆಡ್ ಮಾಡ್ತೀವಿ. ಅದಾದ್ಮೇಲೆ ಏನ್ ಮಾಡ್ತೀವಿ? ಆಬ್ಜೆಕ್ಟ್ ಅಂದ್ರೆ ಈ ಪಾಸಿವ್ ಫಾರ್ಮ್ ಅಲ್ಲಿ ಯಾವುದು ಸಬ್ಜೆಕ್ಟ್ ಆಗಿತ್ತೋ ಅದನ್ನ ಏನ್ ಚೇಂಜ್ ಮಾಡ್ತೀವಿ? ಆಬ್ಜೆಕ್ಟ್ ಅಲ್ಲಿ ನಾವು ಬರೀತೀವಿ. ಸೊ ಇದು ರೂಲ್ಸ್. ಇದು ನೀವು ನೆನಪಿಟ್ಕೊಂಡಿರ್ಬೇಕು. ಪಾಸಿವ್ ಫಾರ್ಮ್ ಅಂದ್ರೆ ಏನು? ಅದು ಇಂಪಾರ್ಟೆನ್ಸ್ ಗಿವಿಂಗ್ ಟು ದ ವರ್ಕ್. ಅಲ್ಲಿ ಏನ್ ಕೆಲಸ ಆಗಿದೆ ಅಥವಾ ಯಾರು ಕೆಲಸ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಇಂಪಾರ್ಟೆನ್ಸ್ ಆಗುತ್ತೆ. ಇಟ್ ಮೀನ್ಸ್ ದ ಇಂಪಾರ್ಟೆನ್ಸ್ ಇಸ್ ಗಿವನ್ ಟು ಆಬ್ಜೆಕ್ಟ್. ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಪಾಸಿವ್ ಫಾರ್ಮ್ ಅಲ್ಲಿ? ಆಬ್ಜೆಕ್ಟ್ ಗೆ ಇಂಪಾರ್ಟೆನ್ಸ್ ಅನ್ನು ನಾವು ಕೊಡ್ತಾ ಹೋಗ್ತೀವಿ. ಸೊ ಇಲ್ಲಿ ಹೆಲ್ಪ್ ಇದೆ. ಹೆಲ್ಪ್ ಇದೆ ಅಂದಾಗ ಯಾವ ಫಾರ್ಮ್ ಕೊಡ್ತೀವಿ? ಪಾಸ್ಟ್ ಫಾರ್ಮ್. ಪಾಸ್ಟ್ ಫಾರ್ಮ್ ಬಿ ಫಾರ್ಮ್ ಯಾವುದು? I am asking past form B forms. Was ಮತ್ತೆ was ಮತ್ತೆ ಯಾವ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಅಂದ್ರೆ past form helping verbs. ಯಾವ ಫಾರ್ಮ್ ಇಂದನು? Past form. ಹೆಲ್ಪಿಂಗ್ ವರ್ಬ್ಸ್. ಸೊ ಇದರಲ್ಲಿ ನಿಮಗೆ ಕೊಟ್ಬಿಟ್ಟಿದೀವಿ. ಬಿ ಫಾರ್ಮ್ಸ್ ಅಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು am, is, are, was, were. ಸೊ ಇಲ್ಲಿ ಇದು ಐದನ್ನ ನಾವು ಏನ್ ಮಾಡ್ತಾ ಇದೀವಿ? ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್ ಅನ್ನು ಯೂಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಯಾವ ಟೆನ್ಸ್ ಇದೆನೋ ಈ ವರ್ಬಿನ ಟೆನ್ಸ್ ನ ಆಧಾರದ ಮೇಲೆ ನಾವು ಈ ಹೆಲ್ಪಿಂಗ್ ವರ್ಬ್ ತಗೋಬೇಕು. ಇದು ಪಾಸ್ಟ್ ಟೆನ್ಸ್ ಇದ್ರೆ ಇದು ಪಾಸ್ಟ್ ಟೆನ್ಸ್, ಇದು ಪ್ರೆಸೆಂಟ್ ಟೆನ್ಸ್ ಇದ್ರೆ ಅದು present tense. ಪ್ರೆಸೆಂಟ್ ಟೆನ್ಸ್. ಈಗ ಇಲ್ಲಿ ಬ್ಲೈಂಡ್ ಮ್ಯಾನ್ ಅನ್ನೋದು ಸಿಂಗ್ಯುಲರ್ ಆ ಪ್ಲೂರಲ್ ಅದರ ಆಧಾರದ ಮೇಲೆ ಈ ಎರಡರಲ್ಲಿ ಯಾವ ತಗೋತೀನಿ ಅಂತ ಡಿಸೈಡ್ ಮಾಡ್ತೀವಿ. ಬ್ಲೈಂಡ್ ಮ್ಯಾನ್ ಇಸ್ ಸಿಂಗ್ಯುಲರ್. ಸಿಂಗ್ಯುಲರ್ ಅದಕ್ಕೆ ಬಿ ಫಾರ್ ಸಿಂಗ್ಯುಲರ್ ಪಾಸ್ಟ್. ಸಿಂಗ್ಯುಲರ್ ಪಾಸ್ಟ್ ಯಾವುದು? ಬ್ಲೈಂಡ್ ಮ್ಯಾನ್ ವಾಸ್ ಏನದ? Blind man was helped by Gopal. ಏನ್ ಫಾರ್ಮ್ ಅಲ್ಲಿ ಬರ್ಲಿ? ಇಟ್ ಈಸ್ ಇನ್ ಪಾಸಿವ್. ಯಾವ ವಾಯ್ಸ್ ಅಲ್ಲಿ ಇದೆ? Passive. ವಾಯ್ಸ್ ಅನ್ನ ನಾವು ನೋಡ್ತೀವಿ. ವಾಯ್ಸ್ ಅಂದ್ರೆ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಧ್ವನಿ. ಧ್ವನಿ. ಸೊ ಯಾವ ಧ್ವನಿ ಅಂದ್ರೆ ಇಂಗ್ಲಿಷ್ ನಾವು ತಗೊಳ್ಬೇಕಾದ್ರೆ ಇಟ್ಸ್ ಎ ಗ್ರಾಮರ್ ಎಲಿಮೆಂಟ್ ಅಂತ ಹೇಳ್ತಾರೆ. ಸೊ ಇದನ್ನ ನಾವು ಆಕ್ಟಿವ್ ವಾಯ್ಸ್ ಅಂತ ಹೇಳ್ತೀವಿ. ಸೊ ಇಂಪಾರ್ಟೆನ್ಸ್ ಇಸ್ ಗಿವನ್ ಟು Active. ಇಂಪಾರ್ಟೆನ್ಸ್ ಇಲ್ಲಿ Gopal. ಗೋಪಾಲ್ ಯಾರು? ಗೋಪಾಲ್ ಯಾರು? Subject. ಇಂಪಾರ್ಟೆನ್ಸ್ ಇಸ್ ಗಿವನ್ ಟು Subject. ಇದು ಯಾರು? ಅಲ್ಲಿ ಗೋಪಾಲ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಅದು ಏನಾಗುತ್ತೆ? ಪ್ಯಾಸಿವ್ ವಾಯ್ಸ್. ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್. ಅರ್ಥ ಆಗ್ತಿದೆಯಲ್ಲ? ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಇರುತ್ತೆ. ಜೊತೆಗೆ ನಾಟ್ ಫಾರ್ ಓನ್ಲಿ ಎಕ್ಸಾಮ್, ನಿಮ್ಮ ಸ್ಪೋಕನ್ ಇಂಗ್ಲಿಷ್ ಸ್ಕಿಲ್ ಅಲ್ಲೂ ಕೂಡ ಇದು ಬರುತ್ತೆ. ಈಗ ಇಲ್ಲಿ ಒಂದು ನಾವು ಮಾಡಿದ್ವಿ ಏನಂತ ಹೇಳಿ? ಆಕ್ಟಿವ್ ವಾಯ್ಸ್ ಏನಿದೆ? ವಾಟ್ಸ್ ದ ಪ್ಯಾಸಿವ್ ಫಾರ್ಮ್? Blind man was helped by Gopal. ಹೇಗೆ ಮ್ಯಾಥ್ಸ್ ರೂಲ್ಸ್ ಹಾಕ್ತೀವೋ ಹಾಗೂ ಇಲ್ಲೂ ನಾವು ರೂಲ್ಸ್ ಬೇಸ್ ಅಲ್ಲಿ ಕಲ್ತ್ರೆ ಬಹಳ ಈಸಿ ಆಗಿರುತ್ತೆ. ಗೋಪಾಲ್ ಏನಂತ ಹೇಳ್ತೀವಿ ನಾವಾಗಲೇ? Subject. ಏನದು? Subject. ಸಬ್ಜೆಕ್ಟ್ ಇಸ್ ಸಬ್ಜೆಕ್ಟ್. ಇನ್ನು ನೆಕ್ಸ್ಟ್ ಏನಿದೆ ಅಲ್ಲಿ? Verb. ಏನಿದೆ ಅದು? Verb. verb ಇದೆ. ಅದರ ನೆಕ್ಸ್ಟ್ ಏನಿದೆ? Object. ಆಬ್ಜೆಕ್ಟ್ ಇದೆ. ಏನಿದೆ? Object. ಆಬ್ಜೆಕ್ಟ್ ಇದೆ. ಸೊ ಇದು ಏನಾಗಿ ಚೇಂಜ್ ಮಾಡಿದೀವಿ ಅಲ್ಲಿ? ಫಸ್ಟ್ ಏನ್ ಚೇಂಜ್ ಮಾಡಿದೀವಿ? Object. ಆಬ್ಜೆಕ್ಟ್ ನ ಫಸ್ಟ್ ತಗೊಂಡ್ವಿ. ಅದಾದ್ಮೇಲೆ ತಗೊಂಡಿದೀವಿ B form. ಬಿ ಫಾರ್ಮ್ ತಗೊಂಡಿದೀವಿ. ಸೊ ಡಿಪೆಂಡ್ ಆನ್ ದ ಟೆನ್ಸ್ ನಿಮಗೆ ನೆನಪಿರಬೇಕು. ಅದು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಬರ್ತಿದೆನಾ?
ಈಟ್ ಅಂತಾನೆ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಇಲ್ಲಿ ರೂಲ್ಸ್ ನಿಮಗೆ ಇಲ್ಲಿ ಹೆಲ್ಪ್ ಆಗುತ್ತಾನೆ. ಈಗ ಏನಾಗುತ್ತೆ? ಪರ್ಸನಲ್ ಪ್ರೊನೌನ್ಸ್ ಐ ಗೆ me, ಯಾವ ಪ್ಲೇಸಿಗೆ ಬಂದಾಗ passive voice, ಪ್ಯಾಸಿವ್ ವಾಯ್ಸ್ ಅದೇ, ಅಥವಾ ಸಬ್ಜೆಕ್ಟ್ ಇಂದ ಆಬ್ಜೆಕ್ಟ್ ಗೆ ಚೇಂಜ್ ಆದಾಗ. ನೆಕ್ಸ್ಟ್ we, us, you, she, her, he, him, they, them, it. ಅಲ್ವಾ? ಸೊ ಈಗ ನೀವು ಅಲ್ಲಿ ಇರುವಂತಹ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ. ಈ ತರದ್ ಮಾಡಿದ್ವಿ ನಾವು, ಹೌದಲ್ವಾ? ಅಲ್ಲಿ ಗೋಪಾಲ್ ಹೆಲ್ಪ್ ದ ಬ್ಲೈಂಡ್ ಮ್ಯಾನ್, ಹೆಲ್ಪ್ ಪಾಸ್ಟ್ ಫಾರ್ಮ್ ಇಂಟು ಸಿಂಪಲ್ ಪಾಸ್ಟ್ ಟೆನ್ಸ್ ಮಾಡಿದ್ವಿ. ಈಗ ಇದನ್ನ ಮಾಡ್ತೀರಾ ಯಾರಾದ್ರೂ? ಇಲ್ಲಿ ಇದೆಲ್ಲ ಸೆಂಟೆನ್ಸ್. ವಾಟ್ ದ ಸೆಂಟೆನ್ಸ್ ಈಸ್? He watched a movie. ಯಾರು? Who will do this? Who will change it to passive form? ಯಾರು ಚೇಂಜ್ ಮಾಡ್ತೀರಾ passive form ಗೆ? Him. What's the subject? What is the object? ನಿಮ್ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಟ್ ಆಗ್ತಾ ಇರಬೇಕು. ಈಗ ಗೊತ್ತಾಗಿದೆ ಸಬ್ಜೆಕ್ಟ್ ಏನಿರುತ್ತೆ, ಆಬ್ಜೆಕ್ಟ್ ಯಾವ್ದಿರುತ್ತೆ ಅಂತ. ಯಾವ್ದು ಸಬ್ಜೆಕ್ಟ್? ಮೂವಿ. ಆ ಮೂವಿ ಈವನ್ ಸೆಂಟೆನ್ಸ್ ಅಲ್ಲಿ ಆಬ್ಜೆಕ್ಟ್. ಆಬ್ಜೆಕ್ಟ್ ಇರೋದು ಏನಾಗುತ್ತೆ? Subject. ಈಗ ಯಾವ್ದು ಇದಲ್ವಾ? ಇದನ್ನ ಏನಂತ ಬರ್ಕೊಳ್ತೀವಿ? A movie. A movie. ಯಾಕೆ ಮಾಡ್ದಂಗೆ ನೀವೇ ನೋಡೋಣ. yourself come and do. ಬನ್ನಿ. A movie. A movie. What's the verb form? Verb form ಏನಿದೆ? Watch ಇದೆ. Watch ಏನಂತ ತಗೊಂತೀರಾ? Watching. Was. A movie Was. ಏನು PP? Verb PP ಏನು? Watched. A movie watched By him. A movie Was watched by him. present tense ಅಲ್ಲಿ past tense ಅಲ್ಲಿ ಇದ್ದಾಗ present tense ಚೇಂಜ್ ಮಾಡಕ್ ಗೊತ್ತಾಯ್ತು ನಿಮಗೆ ಅಲ್ವಾ? ಸಾರಿ, ಆಕ್ಟಿವ್ ವಾಯ್ಸ್ ಅಲ್ಲಿ ಇದನ್ನ ಹೇಗೆ ಚೇಂಜ್ ಮಾಡೋದು ಅಂತ ಗೊತ್ತಾಯ್ತು. ಸೊ ಇದೇ ರೂಲ್ಸ್ ಅನ್ನ ಇಲ್ಲೂ ಯೂಸ್ ಮಾಡ್ತೀವಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನು. ಆವಾಗ ಪ್ರೆಸೆಂಟ್ ಟೆನ್ಸ್ ಬಿ ಫಾರ್ಮ್ ತಗೊಳ್ತೀವಿ. ಯಾವ್ಯಾವ ಇದೆ ಪ್ರೆಸೆಂಟ್ ಟೆನ್ಸ್ ಬಿ ಫಾರ್ಮ್? Am, is, are. am is Are. are ಇದೆ. am is are ಅಲ್ಲಿ ಯಾವುದು ಸೂಟಬಲ್ ಆಗುತ್ತೆ ಆ ಮೂವಿಗೆ ವರ್ಬ್? ಯಾವ ಹೆಲ್ಪಿಂಗ್ ವರ್ಬ್ ತಗೋತೀವಿ ನಾವು? is ಅಲ್ಲ. ಈಗ ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಇದೀವಲ್ವಾ ನಾವು? A movie a movie is is watched by him. A movie is watched by Him. A movie is watched by Him. is ಏನ್ ಮಾಡ್ಬೇಕು? ಕಷ್ಟ ಇದೆನಾ? ಇಲ್ಲ. ಎಕ್ಸಾಮ್ ಹಿಂಗೆ ಕೊಡ್ತಾರೆ. ಪ್ರೆಸೆಂಟ್ ಫಾರ್ಮ್ ಕೊಡ್ತಾರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕೊಡ್ತಾರೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಕೊಡ್ತಾರೆ, ಹಾಗೇನೆ ಪ್ರೆಸೆಂಟ್ ಕಂಟಿನ್ಯೂಸ್ ಕೊಡ್ತಾರೆ, ಪಾಸ್ಟ್ ಕಂಟಿನ್ಯೂಸ್ ಕೊಡ್ತಾರೆ, ಪಾಸ್ಟ್ ಪರ್ಫೆಕ್ಟ್ ಕೊಡ್ತಾರೆ, ಪ್ರೆಸೆಂಟ್ ಪರ್ಫೆಕ್ಟ್ ಕೊಡ್ತಾರೆ. ಬಿಟ್ರೆ ಇಲ್ಲಿ ಫ್ಯೂಚರ್ ಟೆನ್ಸ್ ಗೆ ಅವ್ರಿಗೆ ಜಾಸ್ತಿ ಕೊಡೋದು ಸಿಂಪಲ್ ಫ್ಯೂಚರ್ ಟೆನ್ಸ್ ಒಂದೇ ಕೊಡ್ತಾರೆ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಷ್ಟೇ ಕೊಡ್ತಾರೆ. ರಿಮೈನಿಂಗ್ ಏನಿದಾವಲ್ಲ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಕೊಡಲ್ಲ ಅವರು. ಇದಿಷ್ಟೇ ರೂಲ್ಸ್. ಈಗ ರೂಲ್ಸ್ ಗೊತ್ತಾಯ್ತಾ? ಸಬ್ಜೆಕ್ಟ್ ಗೆ ಆಬ್ಜೆಕ್ಟ್ ಈಗ ಸಬ್ಜೆಕ್ಟ್ ಪ್ಲಸ್ ಈಗ ನಾನು ನಿಮ್ಗೆ ಎರಡು ಸೆಂಟೆನ್ಸ್ ಕೊಡ್ಲಾ? ಮಾಡ್ತೀರಾ? ಬರ್ಕೊಡಿ. ಟೇಕ್ ಡೌನ್ ದ ಸೆಂಟೆನ್ಸ್. We celebrated Independence Day. We celebrated. CELEBRATED. Spellings correct ಆಗಿ. How many syllables? Celebrated. 5 syllable. 4 times syllable ಆಗುತ್ತೆ. So ಅಲ್ಲಿ 4 syllable ನಮಗೆ ಸಿಗುತ್ತೆ. So ಹಾಗೆ celebrated. We celebrated Independence Day. Indi, Independence, Independence Day. We celebrated Independence Day. We celebrated
Day. Read. We celebrated Independence Day. Who will do this? ಯಾರು ಮಾಡ್ತೀರಿ? ನೀವು ಅಲ್ಲಿ ಮಾಡಿ, ಯಾರಾದ್ರೂ ಒಬ್ರು ಇಲ್ಲಿ ಬಂದು ಮಾಡಿ. One of you come and do this. Change into passive voice. ಯಾರು ಮಾಡ್ತೀರಿ? Let's come. So which is the subject in this sentence? In this given sentence, ಯಾವುದು subject? We celebrated Independence Day. Which is the subject? Which is the object? Independence Day. Which is the verb? Celebrated. ಅಲ್ವಾ? According to that rules, once again you do this. ಇದನ್ನ ನೀವು ಮಾಡಬೇಕಾಗುತ್ತೆ. ಇದು ಒಂದು ಫಾರ್ಮುಲಾ. ಈಗ ಈ ತರ ಐಡೆಂಟಿಫೈ ಮಾಡ್ಕೊಂಡ್ಬಿಟ್ರೆ, ಸೊ ಆ ಬೇಸ್ಡ್ ಆನ್ ರೂಲ್ಸ್ ಅಲ್ಲಿ ನಾನು ಚೇಂಜ್ ಮಾಡಬೇಕು ಅನ್ನೋ ಐಡಿಯಾ ಬರುತ್ತೆ. Independence Day. Independence Day was. Helping verb ಅಲ್ವಾ? ಏನು ತಗೊಂತೀರಿ? Was. Independence Day verb ಯಾವ್ದಿದೆ? Celebrated. By Us. ಅಲ್ಲಿ ನೋಡು week ಏನಾಗುತ್ತೆ? passive form week. Us. Independence Day was By. Celebrate. celebrated By. by Us. we become Us. passive form ಅಲ್ಲಿ us ಆಗಿ change ಆಗುತ್ತೆ. So Independence Day was celebrated by us. ಈಗ ಒಂದು ಮೂರು ಸೆಂಟೆನ್ಸ್ ಕೊಡೋಣ. ಎಸ್ ಬರ್ಕೊಡಿ ಸೆಂಟೆನ್ಸ್. ಎಲ್ಲರೂ ಮಾಡ್ಕೊಂಡಿರೋದು ಈಗ ಬೇರೆ ಕರಿತೀನಿ. ಫ್ರಮ್ ಬಾಯ್ಸ್ ಸೈಡ್ ಗೆ ಬರಬೇಕಾಗುತ್ತೆ. ಬರೀತೀರಲ್ಲ? ಬರೀತೀರಾ? ಹಾ. Pavan wrote a picture. Pavan wrote a Picture. Pavan wrote a picture. Pavan wrote a picture. ಇದನ್ನ ಚೇಂಜ್ ಮಾಡು. Pavan wrote a picture. Sorry, picture ಇಂದ poem ತಗೊಂಡ್ಬಿಡು. ಸಬ್ಜೆಕ್ಟ್ ಇಂದ ಈಸಿ ಆಗುತ್ತೆ. ಈಗ ಡ್ರಾ ದ ಪಿಕ್ಚರ್ ಆಗುತ್ತೆ. ಇಲ್ಲಿ poem ಚೇಂಜ್ ಮಾಡ್ಕೊಳ್ಳಿ. Pavan wrote a poem. Pavan wrote a poem. ವಾಯ್ಸ್ ಮಾಡ್ಬೇಕೀಗ. Pavan wrote a poem. ಯಾರು ಮಾಡಿದ್ರಿ? Pavan wrote a poem. Wrote into past participle ಏನು? ಹಾ. ಇಲ್ಲಿ ವರ್ಬು ಈಸ್ ಬರುತ್ತಾ? ರೋಟ್ ಇರೋದು. ರೋಟ್ ಈಸ್ ಪಾಸ್ಟ್ ಟೆನ್ಸ್. ರೋಟ್ ಈಸ್ ಪಾಸ್ಟ್ ಟೆನ್ಸ್. ಪಾಸ್ಟ್ ಫಾರ್ಮ್ ಇಟ್ ಈಸ್. ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ ಬರೀಬೇಕು. ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್. ಎಸ್ ಯು ಆರ್ ರೈಟ್. ನಿಮಗೆ ಸರಿ ಇದೆ. ಸೋಲ್ಸ್ಬೇಡ ಯಾರಿಗೂ. ಎಸ್ ರೈಟ್. ಹೋಗು ಹೋಗು ಮಾಡು. ಬೋರ್ಡ್ ಮೇಲೆ ಮಾಡು. What is the past participle of wrote? ಆ ಕಾರಣಕ್ಕೆ ವರ್ಬ್ ಸ್ಟ್ರಕ್ಚರ್ ಕಲೀರಿ. ವರ್ಬ್ ಸ್ಟ್ರಕ್ಚರ್ ಕಲೀರಿ ಅಂತ ಹೇಳಿದ್ರು. ವರ್ಬ್ ಸ್ಟ್ರಕ್ಚರ್ ನ ಕಲೀರಿ ಮಕ್ಕಳ. ಅಷ್ಟು ವರ್ಬ್ ಅನ್ನ ಹೇಳಿಕೆ ಮಾಡೋದು. ಏನ್ ಕಲಿ ಮಾಡೋದು? ಪವರ್ ವರ್ಬ್ ಸ್ಟ್ರಕ್ಚರ್ ಕಲಿಬೇಕು. ನೋಡು
A poem was wrote to past form. What is the past participle form of wrote? ಅದು ಕಲಿಬೇಕಲ್ವ. ವರ್ಕ್ pt ಅಂದ್ರೆ ಏನು? ಮತ್ತು ಅಗೇನ್ wrote ಬಂದ್ರೆ is it right? ಸರಿ, ಅರ್ಥ ಮಾಡ್ಕೊಳ್ಳಿ. ಟ್ರೈ ಟು ಯಾವಾಗಲೂ ಪಾಸಿವ್ ಫಾರ್ಮ್ ಅಂದ್ರೆ ವರ್ಕ್ ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ಅದಕ್ಕೆ ವರ್ಬ್ಸ್ ಕಲೀರಿ. ಲರ್ನ್ ದ ವರ್ಕ್ ಫಾರ್ಮ್ ಅಂತ ಹೇಳಿರೋದು. ರೋಡ್ ಪಾಸ್ಟ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಸೊ ರೋಡ್ ಪಾಸ್ಟ್ ಫಾರ್ಮ್ ಅಂದ್ರೆ ನೀವು ಪಾಸ್ಟ್ ಫಾರ್ಮ್ ಬಿ ಫಾರ್ಮ್ ಇಂದ ಹೋಗ್ಬೇಕು ತಾನೆ. ಯಾವುದು ಪಾಸ್ಟ್ ಫಾರ್ಮ್ ಬಿ ಫಾರ್ಮ್? ಪಾಸ್ಟ್ ಫಾರ್ಮ್ ಬಿ ಫಾರ್ಮ್ ಯಾವುದು? ವಾಸ್ ಮತ್ತೆ ವರ್. ನೀನು ಯಾವ್ದು ತಗೊಂಡಿದ್ದೀಯಾ? ಈಸ್ ತಗೊಂಡಿದ್ದೀಯಾ? ಯಾರು ಮಾಡಿದ್ವಿ? ಮಾಡುವಂತ ನೋಡಿ. ಅವ್ರು ಏನ್ ಆನ್ಸರ್? was written by power. Poem was written by Power. Now open your textbooks and find out the sentences. ಆ ತರ ಇರುವಂತ ಸೆಂಟೆನ್ಸ್ ಅನ್ನು ಫೈಂಡ್ ಔಟ್ ಮಾಡಿ ಯಾವ್ದಾದ್ರು ಬೇಗ ಓಪನ್ ಮಾಡಿ ಟೆಕ್ಸ್ಟ್ ಬುಕ್ ಅನ್ನ. ಪಾಸಿವ್ ಫಾರ್ಮ್ ನಿಮ್ಗೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದಾರೆ. ಯಾವ್ಯಾವುದು ಯಾವ ಪಾಠದಲ್ಲಿ ಯಾವ ಗ್ರಾಮರ್ ಎಲಿಮೆಂಟ್ ಅನ್ನ ನೀವು ಕಲಿತೀರಾ, ಏನ್ ಗ್ರಾಮರ್ ಅನ್ನ ಕಲಿತೀರಾ ಅಂತ ಒಂದು ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಲೀಸ್ಟ್ ಇದೆ ಅಲ್ಲಿ, ಈ ತರ ಪ್ರಿಸ್ಕ್ರೈಬಿಂಗ್ ಲೀಸ್ಟ್ ಇದೆ. ಏನೇನು ಕಲಿಸ್ತಾರೆ, ಯಾವ ಲೆಸನ್ ಹಿಂದ್ಗಡೆ ಇದೆ, ನೀವು ಇವತ್ತು ಕಲ್ತಿರೋದು ನೋಡಿ. ಇದು 8th ಸ್ಟ್ಯಾಂಡರ್ಡ್ ಇಂದನೇ ಕಲ್ತಿದ್ದೀರಾ. ಮತ್ತೆ ಈಗ ನಾವು ಏನ್ ಮಾಡ್ತಾ ಇದ್ದೀವಿ, ಒಂದ್ಸಗೆ ನಮ್ಮ ಕಲಿಕೆನ ಕನ್ಫರ್ಮೇಶನ್ ಮಾಡ್ಕೊಳ್ತಾ ಇದೀವಿ. ಎಷ್ಟು ಕಲ್ತಿದ್ದೀನಿ ನಾನು ಅಂತ ಹೇಳಿ. ಇಲ್ಲಿ ಇಲ್ಲ, ಆದ್ರೆ ನೀವು ಪಾಠದಲ್ಲಿ ಹುಡುಕ್ಬೋದು ಸೆಂಟೆನ್ಸ್ ಅನ್ನ. ನೋಡಿ, ಈಗ ಸೆಂಟೆನ್ಸ್ ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಪೇಜ್ ನಂಬರ್ 2 ನಲ್ಲಿ ಪ್ಯಾರಾಗ್ರಾಫ್ ನಂಬರ್ 2 ಅಲ್ಲಿ ಸೆಕೆಂಡ್ ಥರ್ಡ್ ಫೋರ್ತ್ ಪ್ಯಾರಾಗ್ರಾಫ್ ಅಲ್ಲಿ ಇದೆ ನೋಡಿ. ಫೈಂಡ್ ಔಟ್. ಅದಕ್ಕೆ ನೀವು ಹುಡುಕಬೇಕು. ವಾಟ್ ಇಸ್ ಸೆಂಟೆನ್ಸ್? ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿ. ಬರ್ಕೊಳ್ಳಿ ಅದನ್ನ ಸೆಂಟೆನ್ಸ್ ಅಲ್ಲಿ. Swami disputed the theory. Swami disputed the theory. What's the answer? The theory was disputed by Swami. I hope you understand. ಅರ್ಥ ಆಗಿದೆ ಅಲ್ಲ? ಸೊ ಇಲ್ಲಿ ಪ್ರೆಸೆಂಟ್ ಫಾರ್ಮ್ ಚೇಂಜ್ ಮಾಡಬೇಕು. ಸಿಂಪಲ್ ಪ್ರೆಸೆಂಟ್ ಫಾರ್ಮ್ ಹೇಗೆ ಅಂತ, ಸಿಂಪಲ್ ಪಾಸ್ಟ್ ಫಾರ್ಮ್ ಹೇಗೆ ಅಂತ ಚೇಂಜ್ ಮಾಡಬೇಕು. ಈಗ ಸ್ವಾಮಿ ಡಿಸ್ಪ್ಯೂಟೆಡ್ ದ ಥಿಯರಿನ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ? ದ ಥಿಯರಿ ಆನ್ಸರ್. ಜಸ್ಟ್ ಯು ಚೇಂಜ್ ದ ಟೆನ್ಸ್ ಫಾರ್ಮ್ ಚೇಂಜ್ ಮಾಡಿ. ಸ್ವಾಮಿ ಡಿಸ್ಪ್ಯೂಟ್ಸ್ ದ ಥಿಯರಿ. ಸ್ವಾಮಿ ಡಿಸ್ಪ್ಯೂಟ್ಸ್ ದ ಥಿಯರಿ. ಅದನ್ನ ಏನು ಚೇಂಜ್ ಮಾಡ್ತೀರಿ? ಯಾಕಂದ್ರೆ ಡಿಸ್ಪ್ಯೂಟ್ಸ್ ಇದೆ, ಪ್ರೆಸೆಂಟ್ ಫಾರ್ಮ್ ಇದೆ. The theory is disputed by Swami. ಅರ್ಥ ಆಗ್ತಿದೆಯಲ್ಲ? ಸೊ ನೀವೇ ಟೆಕ್ಸ್ಟ್ ಬುಕ್ ಅನ್ನು ಹುಡುಕಿ, go through the text book, find out any 10 sentences. ಯಾವುದಾದ್ರೂ 10. It may be in simple present tense or in simple past tense. ಅದ್ರದ್ದಾಯ್ತು ಅದು ಆಯ್ತು. ಸಿಂಪಲ್ ಪಾಸ್ಟ್ ಟೆನ್ಸ್ ಇಂದ 5 ಸೆಂಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇಂದ 5 ಸೆಂಟೆನ್ಸ್ ಅನ್ನ ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ ಮನೆಯಲ್ಲಿ. ಸೊ ಆವಾಗ ನಿಮಗೆ ಏನಾಗುತ್ತೆ ಅಂದ್ರೆ ನಾವು ಕಲಿತಿರೋದು ಸರಿನಾ ಏನು ಅನ್ನೋ ಗೊತ್ತಾಗುತ್ತೆ. ಓಕೆ, ಆರ್ ಯು ಎಂಜಾಯ್ಡ್ ದ ಕ್ಲಾಸ್? ಅರ್ಥ ಆಗಿದೆಯಲ್ಲ? ಥ್ಯಾಂಕ್ ಯು. ಆಲ್ರೆಡಿ ಯು ಹ್ಯಾವ್ ಲರ್ನ್ಡ್ ಅಬೌಟ್ ದ ಟೆನ್ಸ್ ಫಾರ್ಮ್. ಟೆನ್ಸ್ ಫಾರ್ಮ್ ಕಲಿತಿದ್ದೀರಾ. ಸೊ ಅದರಲ್ಲೂ ಕೂಡ ಇವತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಅಂಡ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ how we change into passive form. Passive form ಹೇಗೆ ಚೇಂಜ್ ಮಾಡೋದು ಗೊತ್ತಾಗಿದೆ. And you know that what it is. ಏನಿದು ಒಂದು
ಇಲ್ಲ ಮತ್ತೆ ಮಿಡ್ಲ್ ಬೇರೆ ಹಾಕ್ತಿದ್ದೀನಿ. ಇದು ಏನಪ್ಪಾ ಅಂದ್ರೆ ಸಿಂಗ್ಯುಲರ್ಸ್. ಇದು am is was ಸಿಂಗ್ಯುಲರ್, are were ಪ್ಲೂರಲ್. ಅದೇ ತರ ಏನಾಗುತ್ತೆ ಅಂದ್ರೆ ಇಲ್ಲಿ ಮೂವಿಗೆ ಏನು ತಗೋತೀರಿ ನೆನಪಿರಬೇಕು. ಮೂವಿ ಏನ is ಚೇಂಜ್ ಆಗಿಲ್ಲ, ಎಲ್ಲದಕ್ಕೂ ಚೇಂಜ್ ಆಗ್ತದೆ. ನಮ್ಮ ಮೈಂಡ್ಸೆಟ್ ಅಲ್ಲಿ ಇರಬೇಡಿ. ಮೂವಿ is ಇಲ್ಲಿ ವರ್ಬ್ ing ಫಾರ್ಮ್ ಅಲ್ಲಿ ಇರೋದ್ರಿಂದ ಆ ing ಫಾರ್ಮ್ ಅನ್ನು ಕ್ಯಾರಿ ಮಾಡೋದಕ್ಕೆ ಒನ್ ಮೋರ್ ಬಿ ಫಾರ್ಮ್ ಇದೆ. ಸೊ ಅದರಲ್ಲಿ ಆಕ್ಚುಲಿ ನಾವು ಬಿ ಬೀಯಿಂಗ್ ಬಿ ಅನ್ನೋದು ಕೂಡ ಬಿ ಫಾರ್ಮ್ ಹೆಲ್ಪಿಂಗ್ ವರ್ಬ್ಸ್. ಬಿ ಬೀಯಿಂಗ್ ಬಿ ವರ್ಬ್ ing ಇರೋದ್ರಿಂದ ಇಲ್ಲಿ ಏನ್ ಮಾಡಿದ್ವಿ ನಾವು ing ಕ್ಯಾರಿ ಮಾಡೋದಕ್ಕೆ ವರ್ಕ್ ಈಸ್ ಗೋಯಿಂಗ್ ಆನ್ ಅನ್ನೋದನ್ನ ತೋರಿಸೋದಿತ್ತು. ಸೊ ಮೂವಿ ಈಸ್ ಬೀಯಿಂಗ್ ಫಸ್ಟ್ ಪಾರ್ಟಿಸಿಪಲ್ ಏನು ಫಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್. ವರ್ಬಿನ ಫಸ್ಟ್ ಪಾರ್ಟಿಸಿಪಲ್ ಏನು ವಾಚ್ಡ್. ಮೂವಿ ಈಸ್ ವಾಚ್ಡ್ ಬೈ movie is being watched by him. So ಇದೇ ತರ ಇಲ್ಲೂ ಕೂಡ past form ಅಲ್ಲಿ past continuous tense ನ ಹಾಗೆ ಚೇಂಜ್ ಮಾಡ್ತೀವಿ. verb ಮಾತ್ರ ಚೇಂಜ್ ಆಗುತ್ತೆ, past form be form ಮಾತ್ರ ಚೇಂಜ್ ಮಾಡ್ತೀವಿ. ಇಲ್ಲಿ ಏನಿದೆನೋ ಇಲ್ಲೂ ಹಂಗೆ ಇರುತ್ತೆ. ಸೊ ಇಲ್ಲಿ was ಇದೆ, ಅದೇ ಕ್ಯಾರಿ ಆಗುತ್ತೆ. movie was being watched by him. So ಇದು ಗೊತ್ತಾಯ್ತಾ? ಏನಿದೆ ಕಂಟಿನ್ಯೂಸ್ ಟೆನ್ಸ್ ಗೆ ನಾವು ಏನು ತಗೋತೀವಿ, ಹೊಸ ಆಡ್ ಮಾಡ್ತೀವಿ, being ಆಡ್ ಮಾಡ್ತೀವಿ. ಸೇಮ್ ಟೆನ್ಸ್ ವರ್ಬ್ ಹೆಲ್ಪಿಂಗ್ ವರ್ಬ್ ಅದೇ ತಗೊಳ್ತೀವಿ. ಡಿಪೆಂಡಿಂಗ್ ಆನ್ ದ ಸಬ್ಜೆಕ್ಟ್ ಏನಿದೆ ಅದರ ಅಗ್ರಿಮೆಂಟ್ ಅಲ್ಲಿ ಹೆಲ್ಪಿಂಗ್ ವರ್ಬ್ ಚೂಸ್ ಮಾಡ್ತೀವಿ. ಸೊ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಇಲ್ಲಿ ಏನ್ ಸಬ್ಜೆಕ್ಟ್ ಇರುತ್ತೋ ಅದಕ್ಕೆ ಸರಿಯಾಗಿ ನಾವು ಸಿಂಗ್ಯುಲರ್ ತಗೋಬೇಕಾ, ಪ್ಲೂರಲ್ ತಗೋಬೇಕಾ, ಪಾಸ್ಟ್ ಟೆನ್ಸ್ ತಗೋಬೇಕಾ, ಪ್ರೆಸೆಂಟ್ ಟೆನ್ಸ್ ತಗೋಬೇಕಾ. ಸಿಂಗ್ಯುಲರ್ ಪ್ಲೂರಲ್ ತಗೊಳ್ಳೋದನ್ನ ಏನಂತ ಹೇಳ್ತಾರೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳಿ ಹೇಳ್ತಾರೆ. ಈಗ ಅದೇ ತರ ಒಂದ್ಸರಿ ಇಲ್ಲೂ ಕೂಡ ಇಲ್ಲಿ ಈ ಹ್ಯಾವ್ ವಾಚ್ಡ್ ಯಾವ ಟೆನ್ಸ್ ಫಾರ್ಮ್ Present perfect tense. ಸಬ್ಜೆಕ್ಟ್ ಯಾವುದು ಮತ್ತು ಈಗ ಸೆಂಟೆನ್ಸ್ ಅಲ್ಲಿ ಏನಿದೆ, ಇದರಲ್ಲಿ ಏನಿದೆ ಆಬ್ಜೆಕ್ಟ್ ಯಾವುದು ಆಬ್ಜೆಕ್ಟ್ ಸಬ್ಜೆಕ್ಟ್ ಅಲ್ಲಿ ಯಾವುದು ತಗೋತೀವಿ ಮೂವಿ. ಏನಿದೆ ಆಸ್ ಅ ಹ್ಯಾವ್ ತಗೋತೀವಿ ಮೂವಿಗೆ ಆಸ್ ಯಾಕಂದ್ರೆ ಥರ್ಡ್ ಪರ್ಸನ್ ಇಟ್ ಅಂತ ಕನ್ಸಿಡರ್ ಆಗುತ್ತೆ. ಅದಕ್ಕೆ ಪ್ರೊನೌನ್ ಫಸ್ಟ್ ಪರ್ಸನ್ ತಗೊಂಡ್ರೆ ಮೂವಿ ಹ್ಯಾಸ್. ಹೇಗೆ ಇಲ್ಲಿ ಬೀಯಿಂಗ್ ತಗೊಂಡ್ರು ಹಾಗೆ ಇಲ್ಲಿ ಇನ್ನೊಂದು ವರ್ಬ್ ಅಲ್ವಾ ಯಾವ್ದು ತಗೋತೀವಿ ಮೂವಿ ಹ್ಯಾಸ್ ಬೀನ್ ಆಲ್ರೆಡಿ ಪಾಸ್ಟ್ ಪಾರ್ಟಿಸಿಪಲ್ ಕೊಟ್ಟಿದ್ದಾರೆ. ನಿಮಗೆ ಬಹಳ ಸುಲಭ ಯಾವುದು ಅಂದ್ರೆ ಪರ್ಫೆಕ್ಟ್ ಟೆನ್ಸ್ ಕೊಟ್ಬಿಟ್ರೆ. ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ದ ಸೆಂಟೆನ್ಸ್ ಆಲ್ರೆಡಿ ಹ್ಯಾವ್ ದ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್. ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ವರ್ಬ್ ಗೆ ಸೆಂಟೆನ್ಸ್ ಅಲ್ಲಿ ಇರುತ್ತೆ a movie has been watched by him. ಈಗ ಇಲ್ಲಿ ಹ್ಯಾಸ್ ಟು ಹ್ಯಾವ್ ಡಿಫರೆನ್ಸ್ ಇದೆ, ಚೇಂಜಸ್ ಮಾಡೋದಿಲ್ಲ. ಹ್ಯಾಡ್ ಇದ್ರೆ ಹ್ಯಾಡ್ ಯಾವಾಗ ಏನಾಗುತ್ತೆ ಯಾರು ಹೇಳ್ತೀವಿ ಯಾರು ಒಬ್ಬರೇ ಹೇಳಿ ಎದ್ದೇಳಿ, ಯಾರು ಒಬ್ಬರೇ ಹೇಳಿ, ಗ್ರೂಪಲ್ಲಿ ಹೇಳ್ಬೇಡಿ. ನಿಮಗೆ ಕನ್ಫ್ಯೂಷನ್ ಅರ್ಥ ಲರ್ನಿಂಗ್ ಆಗುತ್ತೆ. A movie had been watched by him. A movie has been watched by him. Had been watched by him. ಅರ್ಥ ಆಯ್ತಲ್ಲ? ಸೊ ಈ ತರ ನೀವು ಏನ್ ಮಾಡ್ಬೇಕು ಅಂತಂದ್ರೆ ವಾಯ್ಸ್ ಅನ್ನ ಚೇಂಜ್ ಮಾಡೋದನ್ನ ಕಲಿಬೇಕಾಗತ್ತೆ. ಏನನ್ನ ವಾಯ್ಸ್ ಚೇಂಜ್ ಮಾಡೋದನ್ನ ಕಲಿಯೋದಕ್ಕೆ ಈಸಿ ಆಗುತ್ತೆ. ಅರ್ಥ ಆಗುತ್ತಾ? ಮೋಸ್ಟ್ ಆಗಿ ಕೊಡೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಆರ್ ಪಾಸ್ಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಆರ್ ಪಾಸ್ಟ್ ಪರ್ಫೆಕ್ಟ್. ಇಲ್ಲ ಅಂದ್ರೆ ಸಿಂಪಲ್ ಫ್ಯೂಚರ್ ಕೊಡ್ತಾರೆ. ಇದಿಷ್ಟಲ್ಲೇ ನೀವು ಚೇಂಜ್ ಮಾಡಕ್ ಹೇಳ್ತಾರೆ. ಈಗ ಸಿಂಪಲ್ ಫ್ಯೂಚರ್ ಇಂದ ಮೂವಿ will ಈ ಯಾವ್ದೋ ಇನ್ನೊಂದು ಇನ್ನೊಂದು ಗುರುಸಿದ್ದೀರಾ ಮೂವಿ will be watched by him. ಮುಗ್ದೇ ಹೋಯ್ತು. ಇಷ್ಟೇ ರೂಲ್ಸ್. ಈಗ ರೂಲ್ಸ್ ಹಾಕಿ ಅಂತ ಹೇಳಿದ್ರೆ ಈಗ ಏನಾಗ್ತದೆ ರೂಲ್ಸ್ ಅನ್ನ
ಇಲ್ಲಿ ಸಬ್ಜೆಕ್ಟ್ ಇದೆ, ಬಿ ಫಾರ್ಮ್ ಇದೆ, ವರ್ಬ್ ಐಎನ್ಜಿ ಇದೆ ಪ್ಲಸ್ ಆಬ್ಜೆಕ್ಟ್ ಇದೆ ಅಲ್ವಾ? ಸೊ ಅದನ್ನ ಏನ್ ಮಾಡ್ತೀರಿ? ಆಬ್ಜೆಕ್ಟ್ ಬಿ ಫಾರ್ಮ್ ವರ್ಬ್ ಐಎನ್ಜಿ ಗಿಂತ ಏನ್ ಹಾಕ್ತೀರಿ ಇಲ್ಲಿ ಬೇರೆ? ಬೀಯಿಂಗ್ ಏನು? ಬೀಯಿಂಗ್ ಪ್ಲಸ್ ವಾಚಕ ಏನು ತಗೊಳ್ತೀವಿ ರೂಲ್ಸ್ ಇದ್ದು ಇರ್ತಾರೆ ವರ್ಬ್ ಪಾಸ್ಟ್ ಪಾರ್ಟಿಸಿಪಲ್ object plus be form plus being plus verb ing plus plus subject ಹಿಂಗೆ ಎಲ್ಲದಕ್ಕೂ ರೂಲ್ಸ್ ಹಾಕೋಬಹುದು. ಟ್ರೈ ಮಾಡ್ತೀರಾ ರೂಲ್ಸ್ ಹಾಕೊಂಡ್ರೆ ನಾಳೆಗೆ? ಓಕೆ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದಿಷ್ಟೇ ರೂಲ್ಸ್ ಬೇಸ್, ಇದಿಷ್ಟು ಏನಿದಾವಲ್ಲ ಇಷ್ಟನ್ನೇ ನೀವು ಕಲಿಬೇಕಾಗಿದೆ. ಆರಾಮ್ಸೆ ಬರುತ್ತೆ. ಆಮೇಲೆ ನಾಟ್ ಓನ್ಲಿ ಫಾರ್ ಯುವರ್ 10th examination, in future also it is very useful to you. ಅರ್ಥ ಆಯ್ತಲ್ಲ? ಹಾಗೆ ಹೋಮ್ವರ್ಕ್ ಹೇಳಿದ್ದೀನಲ್ಲ, ಆ ಹೋಮ್ವರ್ಕ್ ಮಾಡ್ಕೊಂಡ್ಬನ್ನಿ. ನಿಮ್ಮ ಕ್ವಶನ್ ಪೇಪರ್ಸ್ ತೆಗೆದು ಡಿಪೆಂಡ್ ಆನ್ ದ ರೂಲ್ಸ್ ಹಾಕ್ಬಿಟ್ಟು ಹಳೆಯ ಕ್ವಶನ್ ಪೇಪರ್ಸ್ ಅಲ್ಲಿ ಎಷ್ಟು ಟೆನ್ಸ್ ಕೊಟ್ಟಿದ್ದಾರೆ ಪ್ಯಾಸಿವ್ ಫಾರ್ಮ್ ಅನ್ನ, ಹೌ ಚೇಂಜಿಂಗ್ ಅಂತ ಹೇಳಿ ಟ್ರೈ ಮಾಡಿ 1 10 ಮಾಡ್ಕೊಂಡ್ಬನ್ನಿ. ಓಕೆ, ಥ್ಯಾಂಕ್ ಯು.